ಬ್ಯಾಕ್ ಟು ಅವರ್ ಚಾನಲ್. ಎಸ್, ಇವತ್ತು ಎಲ್ಲಿದ್ದೀವಿ ನೀನು ಹೇಳ್ಬೇಕಲ್ಲ. ನಾವು ನಮ್ಮ ಅಕ್ಕನ ಮದುವೆಲಿದ್ದೀವಿ. ಧನುಷಿನೂ ಬಂದಿದ್ದಾಳೆ. ಸೊ ಇಲ್ಲಿ ಮದುವೆ ನಡೀತಾ ಇದೆ. ಇವರೆಲ್ಲ ಇಲ್ಲಿ ನಾವೆಲ್ಲ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಕಮೆಂಟ್ ಮಾಡಿ ಗೈಸ್, ಇಬ್ಬರು ಹೆಂಗೆ ಕಾಣ್ತಾ ಇದ್ದೀವಿ ಅಂತ. ಬೈ ಬೈ. ಸೊ ನೀನೇನೋ ಸರ್ಕಸ್ ಮಾಡ್ಕೊಂಡು ನಾನು ಬಂದೆ ಇಲ್ಲಿ. ಅಕ್ಕ ಇಷ್ಟೊತ್ತು ರೆಡಿಯಾಗಿ ಇವಾಗ ಫೋಟೋ ತೆಗೆಸ್ಕೊಂಡು ಎಲ್ಲೋ ಬರ್ದೇ ಇರೋ ಮೂಮೆಂಟ್ ಇತ್ತು ಗೈಸ್. ಏನೋ ಒಂದು ಒಳ್ಳೇದಾಗಿ ನಾನು ಬರೋ ಥರ ಆಯಿತು. ಗೊತ್ತಿಲ್ಲ. ನೋಡ್ತಾ ಇರಿ, ನಗ್ತಾ ಇರಿ. ಬೈ ಬೈ. ಸೊ ನಾವೆಲ್ಲ ರೆಡಿ, ಎಲ್ಲರೂ ಒಂದೊಂದು ಹಾಯ್ ಮಾಡಿ. ಜಸ್ಟ್ ರೆಡಿ ಆಗ್ತಾ ಇದ್ದಾರೆ ಅಂತ. ಅಕ್ಕ ನೀವು ಹೌದಾಯ್ತು ಮಾಡು, ಆಯ್ತು. ಇದು ರಿಂಕು ಅವರ ಫ್ಯಾಮಿಲಿ. ಗೈಸ್ ಏನೋ ಕಳ್ಕೊಂಡ್ ಬಿಟ್ಟಿದ್ದಾಳಂತೆ, ಎಲ್ಲೋ ಬೀಳಿಸ್ಕೊಂಡು. ಪಾಪ ಇಷ್ಟೊತ್ತು ಹುಡುಕದ್ಲು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಸಿಗ್ತೇನೆ ಕಳ್ಕೊಂಡಿದ್ದ ಕೂದಲೆಲ್ಲ ಕೆದರಿಸ್ಕೊಂತಾಳೆ. ಇವಾಗಷ್ಟೇ ನಮ್ಮದು ಫೋಟೋಸು ವೀಡಿಯೋಸು ಶೂಟ್ ಎಲ್ಲ ಮುಗೀತು. ಅದಕ್ಕೆ ನಾವಿವಾಗ ಛತ್ರದೊಳಗಡೆ ರಿಟರ್ನ್ ಹೋಗ್ತಾ ಇದ್ದೀವಿ. ಅವರೇ ನೋಡಿ ಗಂಡು ಹೆಣ್ಣು. ಇವಾಗ ಊಟ ಮಾಡಕ್ಕೆ ಕೂತಿದ್ದೀವಿ. ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಸೊ ಈ ಕ್ಲಿಪ್ಪಿಂಗ್ ಬಂದು ಬೆಳಗ್ಗೆ ಮುಹೂರ್ತದ್ದು. ಗಂಗು ಅಕ್ಕಂದು ಮದುವೆ ಆಯಿತು. ಅಕ್ಕ ಯಾವಾಗಲೂ ಖುಷಿಯಾಗಿ ಚೆನ್ನಾಗಿರಲಿ ಅಂತ ಹಾರೈಸ್ತಾ ಅಲ್ಲಿ ರಿಂಕಿಯವ್ರ ಫ್ಯಾಮಿಲಿ ಹೋಗಿ ಹಾಲೆರಿತಾ ಇದ್ದಾರೆ. ದೆನ್ ಮದುವೆಗೆ ಬಂದಿದ್ದು ಆಯಿತು, ಊಟ ಮಾಡಿದ್ದು ಆಯಿತು, ಚೆನ್ನಾಗಿ ಎಂಜಾಯ್ ಮಾಡಿದ್ದು ಆಯಿತು. ಸೊ ಫೈನಲಿ ಇವಾಗ ಮನೆಗೆ ಹೋಗ್ತಾ ಇದ್ದೆ ನಾನು. ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.